ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಕೇಂದ್ರ ಸಮಿತಿ ಆಡಳಿತ ಮಂಡಳಿ 2026 ರಿಂದ 2031 ಸಾಲಿನ ಪಂಚವಾರ್ಷಿಕ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬೀದರ್ನ ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಬೀದರ್ನ ಕೆಬಿ ಹನುಮಾನ್ ಮಂದಿರದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಅವರು ಮಾತನಾಡಿ, ಇವತ್ತು ನೂತನವಾಗಿ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳಿಗೂ ಶುಭ ಕೋರಿ ಅವರವರ ಜವಾಬ್ದಾರಿಯನ್ನು ತಿಳಿಸಿದ್ದಾಗಿ ಹೇಳಿದರು. ಇಡೀ ರಾಜ್ಯದಲ್ಲಿ 18,000 ಜನ ಗುತ್ತಿಗೆದಾರರು ಸದಸ್ಯರಾಗಿದ್ದಾರೆ. 31 ಜಿಲ್ಲೆ 235 ತಾಲೂಕುಗಳು ನಮ್ಮ ಸಂಘಟನೆಯಲ್ಲಿ ಇದೆ. 1927ರಲ್ಲಿ ನಮ್ಮ ಸಂಘಟನೆ ಸ್ಥಾಪನೆಗೊಂಡಿದ್ದು 105ನೇ ವರ್ಷಕ್ಕೆ ಈಗ ಕಾಲಿಟ್ಟಿದೆ. ಗುತ್ತಿಗೆದಾರರ ಹಲವಾರು ಸಮಸ್ಯೆಗಳನ್ನು ಹೊತ್ತಿಕೊಂಡು ಆಳುವ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡುತ್ತಾನೆ ಬಂದಿದ್ದೇವೆ. ವಿದ್ಯುತ್ ಇಲಾಖೆಯ ಸೇವೆ ಇಲಾಖೆಯಾಗಿದ್ದು ಅದು ನಮ್ಮ ಹಕ್ಕು ಆಗಿದ್ದು ಅದನ್ನ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಖಾಸಗೀಕರಣ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರ ಪರಿಣಾಮವಾಗಿ ಟಾಟಾ ಕಂಪನಿಯವರು ವಿಡ್ರಾಲ್ ಮಾಡಿದ್ರು. ಗುತ್ತಿಗೆದಾರರ ವಿರುದ್ಧ ಸರ್ಕಾರ ಏನೇ ಷಡ್ಯಂತ್ರ ಮಾಡಿದ್ರೂ ಕೂಡ ಗುತ್ತಿಗೆದಾರರ ಸಂಘ ಅದನ್ನ ಎದುರಿಸುತ್ತದೆ. ಹಾಗಾಗಿ ಗುತ್ತಿಗೆದಾರರು ಎದೆಗುಂದುವ ಅವಶ್ಯಕತೆ ಇಲ್ಲ ಎಂದು ಧೈರ್ಯ ತುಂಬಿದ್ರು. ಗುತ್ತಿಗೆದಾರರ ಸರ್ವತೋಮುಖ ಬೆಳವಣಿಗೆಗೆ ಕೇಂದ್ರ ಸಂಘ ಬದ್ಧವಾಗಿದೆ. ಗುತ್ತಿಗೆದಾರರ ಅಭಿವೃದ್ಧಿ, ಮುಖ್ಯವಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದರು. ಗುತ್ತಿಗೆದಾರರಿಗೆ 10 ಲಕ್ಷ ಮರಣ ಪರಿಹಾರ ನಿಧಿ ಹಾಗೂ ಕಾರ್ಮಿಕರು ಸೇವಾ ಅವಧಿಯಲ್ಲಿ ಮರಣ ಹೊಂದಿದರೆ ಅವರಿಗೆ ಪರಿವಾರಕ್ಕೆ 5 ಲಕ್ಷ ಪರಿಹಾರ ನೀಡುವ ವ್ಯವಸ್ಥೆಯನ್ನ ಸರ್ಕಾರ ಜಾರಿ ಮಾಡುವ ಹಂತದಲ್ಲಿ ಇದೆ ಎಂದು ತಿಳಿಸಿದರು. ಇನ್ನು ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಬೀದರ್ನಲ್ಲಿ ಭವನವೊಂದು ನಿರ್ಮಾಣ ಹಂತದಲ್ಲಿ ಇದ್ದು ಶೀಘ್ರದಲ್ಲೇ ಇಲ್ಲಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಸೇರಿ ಪೂರ್ಣಗೊಳಿಸುತ್ತಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಇದೇ ವೇಳೆ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರವೀಂದ್ರ ಕಿರಣ ಹೊನ್ನಾವರು ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಇವತ್ತು ರಾಜ್ಯಾಧ್ಯಕ್ಷರು ಮಾತನಾಡುವ ವೇಳೆ ಬೀದರ್ನಲ್ಲಿ ಭವನ ಅರ್ಧದಷ್ಟು ಪೂರ್ಣಗೊಂಡಿದ್ದು ಭವನ ಪೂರ್ಣ ಮಾಡಿ ಅದನ್ನು ನನ್ನ ಅವಧಿಯಲ್ಲಿಯೇ ಉದ್ಘಾಟನೆ ಮಾಡುವ ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಎಲ್ಲರ ವಿಶ್ವಾಸ ಉಳಿಸಿಕೊಂಡು ಎಲ್ಲರ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ 2026 ರಿಂದ 2031 ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಉಪಾಧ್ಯಕ್ಷರಾಗಿರುವ ಇರ್ಶೆಟ್ಟಿ ಖ್ಯಾಮ ಅವರು ಮಾತನಾಡಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಮಿತಿ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗುತ್ತಿಗೆದಾರರ ಏಳ್ಗೆ, ಅಭಿವೃದ್ಧಿ, ಗ್ರಾಹಕರ ಸೇವೆ ಹಾಗೂ ಇಲಾಖೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುವುದೇ ನಮ್ಮ ಮೂಲ ಧ್ಯೇಯವಾಗಿದೆ ಎಂದು ತಿಳಿಸಿದರು. ಇನ್ನು ಮುಖ್ಯವಾಗಿ ಗುತ್ತಿಗೆದಾರರ ಹಾಗೂ ಕಾರ್ಮಿಕರಿಗೆ ಮರಣ ನಿಧಿ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್.ವಿ. ಚಂದ್ರಬಾಬು, ಕಾಶಿನಾಥ ಬೆಲ್ದಾಳೆ, ಹಿರಿಯ ಕಾರ್ಮಿಕ ಮುಖಂಡರು ಚಂದ್ರಶೇಖರ್ ಕೋಟಿಶೇಖಿ, ಹಿಂದೂ ಜೈಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭರತ್ ಕುಮಾರ್ ಎಸ್, ಹಿಂದೂ ಮುಖಂಡರು ಶಿವಕುಮಾರ್ ಹಿರೇಮನಿ, ವೀರಭದ್ರಪ್ಪ ಸಾಲಿಮನಿ, ಅಧೀಕ್ಷಕ ಅಭಿಯಂತರರು ಜಸ್ಕಾಂ ವೃತ್ತ ಕಚೇರಿ ಬೀದರ್ ಸಚಿನ್ ಹುಂಡೇಕರ್, ಶ್ರೀಮತಿ ಶಶಿರೇಖಾ ಪಾಟೀಲ್, ರಮೇಶ್ ಕೆ ಪಾಟೀಲ್, ಗುರುಶಾಂತ್ ವಾರರ್, ಜಗನ್ನಾಥ್, ಬಸವರಾಜ್ ಎಖೇಳಿಕರ್, ಸೈಯದ್ ಅಫ್ಜಲ್, ವೀರಣ್ಣ ಮದ್ನಾಳೆ, ಸೂರ್ಯಕಾಂತ್ ಮಡಿವಾಳ್, ಭರತ್ ಭೂಷಣ್, ಸುಮಂತ್ ಕಟ್ಟಿಮನಿ, ಬಸವರಾಜ್ ಜೈನಾಪುರಿ, ಮಲ್ಲಿಕಾರ್ಜುನ್ ಶೆಟ್ಕಾರ್, ಗಣಪತಿ ಖೇಣಿಕರ್, ಮಹೇಶ್ ಘಾಳೆ ಸೇರಿದಂತೆ ಇನ್ನಿತರರು ಇದ್ದರು. ಇನ್ನು ಅಧ್ಯಕ್ಷರಾಗಿ ರವೀಂದ್ರ ಕಿರಣ್ ಹೊನ್ನ ಅವರು, ಕಾರ್ಯಾಧ್ಯಕ್ಷರಾಗಿ ಝರಪ್ಪ ಬೌದ್ದೆ ಅವರು, ಉಪಾಧ್ಯಕ್ಷರಾಗಿ ಶೇಖ್ ಸಲಾವುದ್ದೀನ್, ಕೈಲಾಸ್ ಘೂಳೆ, ಕಾರ್ಯದರ್ಶಿಯಾಗಿ ವಿಲಾಸ್ ರಾಠೋಡ್, ಸಹ ಕಾರ್ಯದರ್ಶಿಯಾಗಿ ಕರುಣ್, ಸಂಘಟನಾ ಕಾರ್ಯದರ್ಶಿಯಾಗಿ ರಾಜ್ಕುಮಾರ್ ಪಾಟೀಲ್ ಹಾಗೂ ಖಜಾಂಚಿಯಾಗಿ ಮಹಮ್ಮದ್ ಖವಿ ಜನವಾಡ್ಕರ್ ಅವರು ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದರು. ಇನ್ನು 2026 ರಿಂದ 2031 ಸಾಲಿನ ನೂತನ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಯ್ಕೆಯಾಗಿದ್ದಾರೆ. ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಏನು ಈ ದಿನ ನೂತನವಾಗಿ ಆಯ್ಕೆಯಾದಂತ ಇದು ಬೀದರ್ ಜಿಲ್ಲಾ ಸಮಿತಿಯ ಪದಗ್ರಹಣದ ಒಂದು ಕಾರ್ಯಕ್ರಮ. ನೂತನವಾಗಿ ಪದಾಧಿಕಾರಿಗಳು 2026 ರಿಂದ 2031 ಆಯ್ಕೆಯಾಗಿದ್ದಾರೆ. ನಮ್ಮ ಗುತ್ತಿಗೆದಾರರು ಇಡೀ ರಾಜ್ಯದಲ್ಲಿ ಸುಮಾರು 18,000 ಜನ ಸದಸ್ಯರಿದ್ದೀವಿ. 31 ಜಿಲ್ಲೆ 235 ತಾಲೂಕುಗಳು ನಮ್ಮ ಸಂಘಟನೆಯಲ್ಲಿದೆ. ನಮ್ಮ ಸಂಘಟನೆ 1927ರಲ್ಲಿ ಮೇಜರ್ ಆಂಡ್ರಿಚ್ ಅವರು ಸ್ಥಾಪನೆ ಮಾಡಿದಂಥ ಸಂಘ. ಸುಮಾರು
104 ವರ್ಷಗಳನ್ನ ಪೂರೈಸಿ 105ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ದು ಹಲವಾರು ಸಮಸ್ಯೆಗಳು, ಪ್ರತಿನಿತ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಕಾರ್ಯಕ್ರಮಗಳು, ಹಿಂದೆ ಏನು ಪ್ರೈವೇಟೈಸೇಷನ್ ಆಗಿತ್ತು ಅದರ ವಿರುದ್ಧ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹಾಗೂ ರಾಜ್ಯ ವ್ಯಾಪ್ತಿಯಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮುಖಾಂತರ ವಿದ್ಯುತ್ ಇಲಾಖೆ ಬಂದು ಒಂದು ಸೇವೆಯ ಇಲಾಖೆ, ಅದು ನಮ್ಮ ಹಕ್ಕು, ವಿದ್ಯುತ್ ಇಲಾಖೆ ಖಾಸಗಿಗಳನ್ನ ಬೇಡ ಅಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಆ ಹೋರಾಟದಲ್ಲಿ ಯಶಸ್ವಿ ಸಿಕ್ಕಿದೆ. ಟಾಟಾ ಕಂಪ್ನಿಯವರು ಅದನ್ನು ವಿಡ್ರಾ ಮಾಡಿದ್ದಾರೆ. ಹಾಗೆ ಇವತ್ತು ಹಲವಾರು ವ್ಯವಸ್ಥೆ ನಮ್ಮ ಗುತ್ತಿಗೆದಾರರ ವಿರುದ್ಧನೂ ಸರ್ಕಾರ ಷಡ್ಯಂತ್ರಗಳನ್ನ ಮಾಡ್ತಾ ಇದೆ. ಅದರ ವಿರುದ್ಧ ನಾವು ಈಗಾಗಲೇ ಹೈಕೋರ್ಟ್ ಅಲ್ಲಿ ನಾವು ಕೇಸನ್ನು ಅಪೀಲ್ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರ ಸರ್ವತೋಮುಖ ಅಭಿವೃದ್ಧಿಗೆ ಕೇಂದ್ರ ಸಮಿತಿಯು ಬದ್ಧವಾಗಿದೆ. ಹಾಗೆ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಅಪೂರ್ಣಗೊಂಡಿದ್ದು, ಆ ಅಪೂರ್ಣಗೊಂಡಂತ ಕಟ್ಟಡವನ್ನ ನೂತನ ಸಮಿತಿ ಹಾಗೂ ರಾಜ್ಯದ ಉಪಾಧ್ಯಕ್ಷರು ವ್ಯಾಪ್ತಿಯವರೇ ಎಲ್ಲರೂ ಸೇರಿ ಇನ್ನು 1 ವರ್ಷದಲ್ಲಿ ಪೂರ್ಣಗೊಳಿಸಿ ಅದನ್ನ ಲೋಕಾರ್ಪಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸಮಿತಿ ಮಾಡ್ತಾ ಇದೆ. ಹಾಗೆ ಗುತ್ತಿಗೆದಾರರು ನಾವೆಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇರುವಂತವ್ರು. ನಾವು ಗುತ್ತಿಗೆದಾರರ ಅಭಿವೃದ್ಧಿ, ಗುತ್ತಿಗೆದಾರರ ಕುಟುಂಬ ಹಾಗೂ ವಿಶೇಷವಾಗಿ ಕಾರ್ಮಿಕರ ಕಲ್ಯಾಣ ಎಲ್ಲ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. CBF ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿಯನ್ನು ಸರ್ಕಾರ ಈಗಾಗಲೇ ಮಾಡುವ ಫೈನಲ್ ಹಂತದಲ್ಲಿದೆ. ಅದೊಂದು ಬಿಡುಗಡೆ ಆದರೆ ಗುತ್ತಿಗೆದಾರರಿಗೆ 10 ಲಕ್ಷದ ಮರಣ ಪರಿಹಾರ ನಿಧಿ ಸಿಗುವಂತ ಒಂದು ಕೆಲಸವಾಗ್ತದೆ. ಕಾರ್ಮಿಕರು ಏನಾದರೂ ಮರಣವನ್ನು ಹೊಂದಿದ್ರೆ ಕೆಲಸವನ್ನು ಮಾಡುವಾಗ 5 ಲಕ್ಷ ಕೊಡುವಂತ ವ್ಯವಸ್ಥೆಯನ್ನು ಸರ್ಕಾರ ಜಾರಿ ಮಾಡ್ತಾ ಇದೆ. ಅದನ್ನೆಲ್ಲ ಸಹ ಜಾರಿ ಮಾಡಿ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಮಾಡ್ತಾ ಇದ್ದೀವಿ. ರಮೇಶ್ ಅಂತ, ರಾಜ್ಯಾಧ್ಯಕ್ಷರು, KSLDC ಬೆಂಗಳೂರು. ಧನ್ಯವಾದಗಳು. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ಬೀದರ್ ಇಂದು 2026 ಹಾಗೆ 2031ನೇ ಸಾಲಿನ ನೂತನ ಪದಾಧಿಕಾರಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಕೇಂದ್ರದ ಆಡಳಿತ ಮಂಡಳಿ ಹಾಗೂ ನಮ್ಮ ವಿವಿಧ ಜಿಲ್ಲೆಯ ಎಲ್ಲ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ವಿವಿಧ ಭಾಗದ ಚೇರ್ಮನ್ಗಳು ಕೂಡ ಬಂದಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಬೀದರ್ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಹೆಚ್ಚಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಒಂದು ಒಳ್ಳೆಯ ಒಂದು ಸೇವೆ ಅಂತ ಮಾಡ್ತಕ್ಕಂತ ಒಂದು ನೂತನ ಬಾಡಿ ಕೂಡ ಆಗಿದೆ. ಅದಕ್ಕೆ ನಾನು ಕೂಡ ಶುಭ ಹಾರೈಸ್ತೀನಿ. ಯಾಕಂದ್ರೆ ಬೀದರ್ ಜಿಲ್ಲೆಯಿಂದ ನಾನು ಮೊನ್ನೆ ನಡೆದಂತ ಡಿಸೆಂಬರ್ ಅಲ್ಲಿ 14 ಡಿಸೆಂಬರ್ ಕೂಡ ನಾನು ಬೀದರ್ ಜಿಲ್ಲೆಯಿಂದ ರಾಜ್ಯದ ಒಂದು ಉಪಾಧ್ಯಕ್ಷ ಸ್ಥಾನ ಕೂಡ ನಾನು ಗೆದ್ದಿದ್ದೆ. ಅದಕ್ಕೆ ಇಡೀ ನಮ್ಮ ಬೀದರ್ ಜಿಲ್ಲೆ ಹಾಗೂ ಕರ್ನಾಟಕ ಸಮಸ್ತ ಜನತೆ ಅನ್ನೋದು ನನಗೊಂದು ಅವರೊಂದು ಒಮ್ಮತ ಓಟನ್ನು ಕೊಟ್ಟು ಗೆಲ್ಲಿಸಿ ಅವ್ರಿಗೆ ಕೂಡ ನಾನು ಇವತ್ತಿನ ಮುಖಾಂತರ ನಾವು ಇನ್ನೊಂದ್ಸಲಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಉದ್ದೇಶ ಇಷ್ಟೇ, ಗುತ್ತಿಗೆದಾರ ಏಳಿಗೆ ಹಾಗೂ ಗ್ರಾಹಕರ ಸೇವೆ ಹಾಗೂ ಇಲಾಖೆಯಲ್ಲಿ ಉತ್ತಮವಾದಂತವನ್ನ ಸೇವೆಯನ್ನು ಸಲ್ಲಿಸತಕ್ಕಂತ ಒಂದು ಕೆಲಸನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಗುತ್ತಿಗೆದಾರರಿಗೆ ಒಂದು ನೂತನ ವೆಲ್ಫೇರ್ ಫಂಡ್ ಇವತ್ತು ಯಾರು ಮರಣ ಹೊಂದಿದ್ದಾರೆ ಅವರಿಗೆ 0.5% ಅಲ್ಲಿ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ 0.5% ಕಟ್ ಆಗ್ತಾ ಇದೆ. ಅದು ಶೀಘ್ರದಲ್ಲೇ ಏನಂದ್ರೆ ಒಬ್ಬ ಗುತ್ತಿಗೆ ಮರಣ ಹೊಂದಿದಾಗ ಅವ್ರ ಕ್ಷೇಮಾಭಿವೃದ್ಧಿ ಅಂತ ಹೇಳಿ ಇವತ್ತು ನಾವು 10 ಲಕ್ಷ ಒಂದು ದುಡ್ಡು ಸಿಗ್ತಕ್ಕಂಥ ಕೆಲಸ ಒಂದು ಅತಿ ಶೀಘ್ರದಲ್ಲೇ ಆಗ್ತದ. ಹಾಗೆ ನಮ್ಮ ಬೀದರ್ ಜಿಲ್ಲೆಯ ಬಹಳಷ್ಟು ಎಲ್ಲ ಸದಸ್ಯರು ಕಡು ಬಡವರಿಗೆ ಎಲ್ಲರಿಗೂ ಕೂಡ ಮುಂದಿನ ದಿನದಲ್ಲಿ ಒಳ್ಳೆಯದಾಗ್ತಕ್ಕಂಥ ಕೆಲಸ ಆಗ್ಲಿ, ನಾವು ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿ ಇವತ್ತು ಅವ್ರಿಗೆ ನಾವು ಅಂಬೋದು ಶುಭ ಹಾರೈಸ್ತೇವೆ. ವೀರಶೆಟ್ಟಿ ಖ್ಯಾಮ ರಾಜ್ಯ ಗೌರವ ಉಪಾಧ್ಯಕ್ಷರು. ಅದು ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮಗೊಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಇಡೀ ಕರ್ನಾಟಕದಲ್ಲೇ ಯಾವ್ದಾದ್ರು ಜಿಲ್ಲೆಯಲ್ಲಿ ಒಂದು ಕಟ್ಟಡ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಬಹಳ 3 ಅಂತಸ್ತಿಂದು ರೂಫ್ ಕೂಡ ನಾವು ಬಿದ್ದಿದೆ, ಟಾಪ ನಾವು ಹಾಕ್ಬಿಟ್ಟಿದ್ದೆವು. ಇನ್ನೇನು ಒಳಗಿನ ಇಂಟೀರಿಯರ್ ಕೆಲಸ ಇದೆ. ಅತಿ ಶೀಘ್ರದಲ್ಲಿ 1 ವರ್ಷದ ಒಳಗಡೆ ಬೀದರ್ದಲ್ಲಿ ಕರ್ನಾಟಕದಲ್ಲಿ ಮಾದರಿ ಒಂದು ರೀತಿಯಲ್ಲಿ ನಮ್ಮ ಒಂದು ಗುತ್ತಿಗೆದಾರರ ಒಂದು ಭವನವನ್ನು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಇಡೀ ನಮ್ಮ ಜಿಲ್ಲೆಯ ಗುತ್ತಿಗೆದಾರ ಸಹಕಾರ ಹಾಗೂ ಎಲ್ಲ ನಮ್ಮ ಗ್ರಾಹಕರ ಸಹಕಾರ ಹಾಗೂ ಇಲಾಖೆಯ ಸಹಕಾರ ಹಾಗೂ ಹಿತೈಷಿಗಳ ಸಹಕಾರದೊಂದಿಗೆ ಪೂರ್ಣ 1 ವರ್ಷದಲ್ಲಿ ಶೀಘ್ರದಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ರಾಜ್ಯಾಧ್ಯಕ್ಷರಿಗೂ ಜಿಲ್ಲೆಯರಿಗೂ ಪ್ರತಿಯೊಬ್ಬರು ನಾವು ಒಂದು ವಿಶ್ವಾಸ ಕಂಬದಿ ಗೊತ್ತಿ ಈ ಮಾತನ್ನು ನಾನು ವ್ಯಕ್ತಪಡಿಸ್ತೀನಿ. ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ಇಂದು ನಾನು ಜಿಲ್ಲಾ ನೂತನ ಅಧ್ಯಕ್ಷನಾಗಿ ಪದಗ್ರಹಣ ತಗೊಂಡಿನಿ. ಈ ಸತಿ ಏನು ನನ್ನ ಗುತ್ತಿಗೆದಾರಗಳ ಸಂಘ ಇದೆನಾ ಅವ್ರ ಪದಾಧಿಕಾರಿಗಳು ಅಥವಾ ನನ್ನ ಕಾಂಟ್ರಾಕ್ಟರ್ಸ್ ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಿ ತೋರಿಸ್ತೀನಿ ಅಂತಂದು
ಈ ಟೈಮಿನಲ್ಲಿ ಅವ್ರಿಗೆ ಎಲ್ಲರಿಗೂ ಭರವಸೆ ಕೊಡ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರನ್ನು ಇವತ್ತು ಏನಂದಾರ ಅಂತಂದ್ರೆ, ನನಗೆ ನನ್ನ ಬಿಲ್ಡಿಂಗು ಈ 50% ಕಂಪ್ಲೀಟ್ ಇದೆ, ಅದಕ್ಕೆ 100% ಕಂಪ್ಲೀಟ್ ಮಾಡಿ ನಿಂದೇ ಕೈಲಿಂದ ಉದ್ಘಾಟನೆ ಮಾಡಂದಾರ. ಅದು ಮಾಡ್ತೀನಿ ಅಂತ 100% ವಾದ ಮಾಡ್ತೀನಿ ಈ ಸಭೆಯಲ್ಲಿಂದ. ಇವತ್ತು ಮುಂಜಾನೆ ನಮ್ಮ ಹನುಮಾನ್ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ರಾಘವೇಂದ್ರ ಮಠ ಫಂಕ್ಷನ್ ಹಾಲ್ ವರೆಗೆ ಮೆರವಣಿಗೆ ಇತ್ತು. ಮೆರವಣಿಗೆ ಮುಗಿಸ್ಕೊಂಡು ಇಲ್ಲಿ ನಮ್ಮ ರಾಜ್ಯ ಸಮಿತಿದ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮನ್ನು ಸನ್ಮಾನ ಮಾಡಿ ನಮಗೆ ಈ ಇನಾಮಿನಸ್ ಆಗಿದೆ. ಇದು ಏನೇ ಎಲೆಕ್ಷನ್ ಆಗಿಲ್ಲ, ಎಲ್ಲರದ್ದು ಮುಖಾಂತರ ಅವಿರೋಧ ಆಯ್ಕೆ ಆಗ್ಯದ. ಅದ್ರ ಕಡೆಯಿಂದ ಎಲ್ಲರಿಗಿನ್ನ ಈ ನಮ್ಮ ಬೀದರ್ ಜಿಲ್ಲಾ ಸಮಿತಿದ ಎಲ್ಲಾ ಗುತ್ತೇದಾರಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನನ್ನ ಕಡೆಯಿಂದ ಅವ್ರಿಗೆ ಬಹಳ ಧನ್ಯವಾದಗಳು. ನನ್ನ ಹೆಸರು ರವಿಕಿರಣ್ ಹೊನ್ನ, ಗಾದ್ಗಿ, ಬೀದರ್.